ಅಲ್ಲ ಬರ್ಡೇಗೆ ಏನ್ ಕೊಡಿಸ್ತಾ ಇದೀನಿ ನನ್ನ ಬರ್ಡೇ ಹೇಳಿ ನಿನ್ ಬರ್ಡೇಗೆ ನನ್ ಬರ್ಡೇಗೆ ನಾನ್ ಕೊಡಿಸ್ಬೇಕಾ ಇಲ್ಲ ನೀನ್ ಕೊಡಿಸ್ಬೇಕಾ ಹೇಳಪ್ಪ. ಯಾಕಂದ್ರೆ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿಲ್ಲ ಜಾನ್ವಿ 7 ವರ್ಷದಿಂದನೂ ಏನು ಗಿಫ್ಟ್ ಕೊಟ್ಟಿಲ್ಲ. ಪುನೀತ್ ಕೈ ಅಡಿಗೆ ನಾನು ಯಾವತ್ತೂ ತಿಂದಿಲ್ಲ, ಸೊ ಅದಕ್ಕೆ ಇವತ್ತು ಅವ್ರ ಕೈಲೇ ಮಾಡ್ಸೋಣ. ಓಕೆನಾ? ಮುದ್ದು ಮುದ್ದು ಗಂಡ ಅಡಿಗೆ ಮಾಡ್ತಾ ಇರೋದ ಇವತ್ತು. ಅಲ್ಲೆಲ್ಲ ವ್ಯೂವರ್ಸ್ ನಾನು ಬೈಕೊಂಡರು. ಮಂಗೆ ಥ್ಯಾಂಕ್ ಯು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನನ್ನ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬರ್ತ್ಡೇ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ಹೇಗಿತ್ತು ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ. ಮತ್ತು ಏನೆಲ್ಲ ಸರ್ಪ್ರೈಸ್ ಸಿಕ್ತು, ಏನೆಲ್ಲ ಗಿಫ್ಟ್ ಸಿಕ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ಕೂದಲುದು ನನಗೆ ಸಮಸ್ಯೆ ಆಗಿಬಿಟ್ಟಿದ್ದು. ಬಿಕಾಸ್ ಅವರು ಕ್ಲಚ್ ಹಾಕೋ ಆಗಿಲ್ಲ 10 ಡೇಸ್ ಅಂತ ಹೇಳಿದರು. ಬಟ್ ನಾನು ಅದು ಮಾಡಿಸಿದ ದಿವಸನೇ ಕ್ಲಚ್ ಹಾಕೊಂಡ್ಬಿಟ್ಟೆ. ಬಿಕಾಸ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಗೈಸ್, ತುಂಬ ಕಷ್ಟ ಆಗುತ್ತೆ ನನಗಂತೂ. ಅದರಲ್ಲಿ ಈ ಮಕ್ಕಳನ್ನ ಇಟ್ಕೊಂಡು ನಾನು ಅದನ್ನೆಲ್ಲ ತುಂಬಾ ಕಷ್ಟ ಮೇಂಟೈನ್ ಮಾಡೋದು. ಸೊ ಎನಿವೇಸ್ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಕಿಚನ್ಗೆ ಬರ್ಡೇ ಇದ್ರೇನು ಸರಿ ಏನಿದ್ರೂ ಸರಿ ಕಿಚನ್ ಕೆಲಸ ಮಾಡಲೇಬೇಕು. ಅದಕ್ಕೆ ಅಮ್ಮನ ಮನೇಲಿ ಇರಬೇಕಾದ್ರೆ ಇದೆಲ್ಲ ಏನೂ ಇರ್ತಿರ್ಲಿಲ್ಲ. ಬಟ್ ಇವಾಗ ಎಲ್ಲನೂ ಮಾಡಲೇಬೇಕು. ಸೊ ಲಕ್ಷಿತ್ಗೆ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಅಮ್ಮ ಬರ್ಡೇಗೆ ಏನು ಕೊಡ್ತೀಯಮ್ಮ ಇವತ್ತು? ಚಾಕ್ಲೇಟ್ ಎಲೆ ರೋಸ್. ಹೌದಾ? ಚಾಕ್ಲೇಟ್ ರೋಸ್ ಇಷ್ಟನಾ ಅಮ್ಮಂಗೆ? ನಿಜ? ಸುಳ್ಳು ಹೇಳ್ಬೇಡ. ಯಾವಾಗ ಕೊಡ್ತೀಯಾ? ನಾನು ಸ್ಕೂಲಿಗೆ ಬಂದಮೇಲೆ ಹಾಂ ಹ್ಞೂ ಕೊಡ್ತೀಯಾ? ವಾವ್, ನೋಡೋಣ ಏನು ಗಿಫ್ಟ್ ಕೊಡ್ತೀಯಾ ಅಂತ. ಆ್ಯಂಡ್ ಲಕ್ಷಿತ್ ಕೂಡ ಸ್ಕೂಲ್ಗೆ ಹೋದ್ಮೇಲೆ ಪುನೀತ್ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋದರು. ನಾನು ಹೋಗೋಕ್ಕಾಗಲಿಲ್ಲ ಬಿಕಾಸ್ ಸಿಂಬಾ ಮಲಗಿದ್ದ. ಸರಿ ನಾನು ಮನೇಲೇ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ ಇವಾಗ ಡೈಲಿ. ನಾನು ಆಗಲೇ ಹೇಳಿದ್ದೆ ಅಲ್ವಾ ಒಂದು ಬ್ಲಾಗಲ್ಲಿ ನಿಮಗೆ, ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಡೈಲಿ ಮನೇಲಿ. ಸೊ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಫ್ ಬೈ ಚಾನ್ಸ್ ನಿಮಗೆ ತುಂಬ ಡೀಟೇಲಾಗಿ ಬೇಕು ಯಾವ ಎಕ್ಸಸೈಸಸ್ ನಾನು ಮಾಡ್ತಾಯಿದ್ದೀನಿ ಮತ್ತು ಏನು ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಅಂತ ತುಂಬ ಡೀಟೇಲಾಗಿ ಬ್ಲಾಗ್ ಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇದೆಲ್ಲನೂ ಹೊಟ್ಟೆ ಕರಗಿಸೋದಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸಸ್. ಸೊ ತುಂಬ ರಿಸರ್ಚ್ ಮಾಡಿ ಮತ್ತು ಪುನೀತ್ ನನಗೆ ಹೇಳ್ಕೊಡ್ತಾರೆ. ಬಿಕಾಸ್ ಅವ್ರು ಜಿಮ್ ಎಲ್ಲ ಮಾಡ್ತಿದ್ರಲ್ಲ, ಸೊ ಅವರೊಂದು ಸ್ವಲ್ಪ ಹೇಳ್ತಿದ್ರು ಈ ಥರ ಮಾಡು ಆ ಥರ ಮಾಡು ಅಂತ. ಸೊ ಅವ್ರು ಹೇಳ್ಕೊಟ್ಟಿರೋ ಥರನೇ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಬರ್ಡೇ ಬೇರೆ ಅಲ್ವಾ, ಸೊ ಎಕ್ಸಸೈಸ್ ಮಿಸ್ ಮಾಡೋ ಹಾಗೆ ಇತ್ತಿಲ್ಲ ನಾನು. ಬಿಕಾಸ್ ನನ್ನ ಬರ್ಡೇನಲ್ಲೇ ಒಂದು ಒಳ್ಳೆ ಮೋಟಿವೇಶನ್ನ ತೊಗೊಳೋದು ನಾನು. ಸೊ ಅವತ್ತಿನ ದಿವಸನೇ ನಾನು ಇದನ್ನೆಲ್ಲ ಮಿಸ್ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅವತ್ತು ಕೂಡ ನಾನು ಮಿಸ್ ಮಾಡಿದಂತೆ ನಾನು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದೆ. ಒಂದಿಷ್ಟು ಅಂದರೆ 35 ರಿಪಿಟೇಷನ್ಸ್ ಒಂದಷ್ಟು ಎಕ್ಸಸೈಸಸ್ ಇದೆ. 1 ಅವರ್ ಬೇಕಾಗುತ್ತೆ ಫುಲ್ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಮೆಡಿಟೇಟ್ ಮಾಡೋಕ್ಕೆ. ಆ್ಯಂಡ್ ನಾನು ಯೂಶ್ವಲಿ ಲಕ್ಷಿತ್ ಹೋಗೋಕ್ಕಿಂತ ಮುಂಚೆ ತುಂಬ ಕಡಿಮೆ ನಾನು ಮಾಡೋದು. ಬಿಕಾಸ್ ಬೆಳಗ್ಗೆ ನಂಗೆ ಅಷ್ಟೊತ್ತಿಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದು ಸತಿ ಎದ್ದು ಮಾಡಿಬಿಡ್ತೀನಿ, ಒಂದೊಂದು ಸತಿ ಆಗೋಲ್ಲ. ಸೊ ಲಕ್ಷಿತ್ ಹೋದ್ಮೇಲೆ ಅವನ್ನ ಕಳಿಸಿದ ನಂತರ 1 ಅವರ್ ನನಗಿರುತ್ತೆ ಸಿಂಬಾ ಎದ್ದೇಳೋದಿಲ್ಲ, ಲೈಕ್ 8 to 9. ಸೊ 8 to 9 ನಾನು ನನ್ನ ಎಕ್ಸಸೈಸ್ನ ಮುಗಿಸ್ಕೋತೀನಿ. ಆ್ಯಂಡ್ ಒಂಥರ ಫ್ರೆಶ್ ಅನಿಸುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ, ಮೈಂಡ್ ತುಂಬ ಸ್ಟ್ರೆಸ್ ಅನಿಸೋದಿಲ್ಲ. ಸೊ ಈ ಥರ ಮಾಡ್ತೀನಿ. ಆ್ಯಂಡ್ ಇದು ಬಂದು ಪ್ಲ್ಯಾಂಕ್ಸ್ ಅಂತ ಕರೀತಾರೆ ಇದನ್ನ. ಸೊ ಇದನ್ನು ಮಾಡಿದ್ರೂ ಕೂಡ ತುಂಬ ಬೆಲಿ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಅಟ್ಲೀಸ್ಟ್ 1 minute 30 seconds to 1 minute ತನಕ ಮಾಡಬೇಕು. ಬಟ್ ನಂಗೆ ಒಂದು 30 seconds ಅಷ್ಟೇ ಮಾಡೋಕ್ಕಾಗೋದು. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿಬಿಟ್ಟು ಅಷ್ಟೇ ನನ್ನ ಎಕ್ಸಸೈಸ್ ಇದು ಕೂಡ ಮುಗೀತು. ಮತ್ತು ಆ್ಯಸ್ ಯೂಶ್ವಲ್ ನನ್ನ ರೂಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಇದೇ ಥರ ಇತ್ತು ನನ್ನ ಬರ್ಡೇ. ಲೈಕ್ ತುಂಬಾ ನಾರ್ಮಲಾಗಿ ಸ್ಟಾರ್ಟ್ ಆಯಿತು. ಬಟ್ ಹೋಗ್ತಾ 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 ಹೇಳ್ತಾರಲ್ಲ, ಒಂದು ಗೇರ್ ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಆ ರೀತಿಯಾಗಿ ಗೇರ್ಗಳು ಚೇಂಜ್ ಮಾಡ್ಕೊಂಡು ಹೋಗಿದ್ದಾಯಿತು. ಬಟ್ ಚೆನ್ನಾಗಿತ್ತು, ಒಂಥರ ತುಂಬಾ ಖುಷಿ ಆಯಿತು ನನಗೆ ನನ್ನ ಬರ್ಡೇ ದಿವಸ. ಸೊ ಏನೆಲ್ಲ ಮಾಡಿದೆ ಅಂತ ನೋಡಿ.
ಎಕ್ಸಸೈಸ್ ಎಲ್ಲ ಮುಗಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಬಂದು ನನ್ನ ಫೇಸ್ ವಾಶ್ ಮಾಡೋದು. ಸೊ ತಣ್ಣಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ತಣ್ಣಗಿರೋ ನೀರಲ್ಲಿ ಮುಖನ ತೊಳೆದು ಇವಾಗ ನೆಕ್ಸ್ಟ್ ನನ್ನ ಆ್ಯಸ್ ಯೂಶ್ವಲ್ ಒಂದು ಡ್ರಿಂಕ್ ಅಂದರೆ ಡಿಟಾಕ್ಸ್ ಡ್ರಿಂಕ್ ಥರ ಮಾಡ್ಕೊಂಡಿದ್ದೀನಿ. ಸೊ ಡೈಲಿ ಅದನ್ನು ಕುಡಿತೀನಿ. ಅದರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಹೇರ್ಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅಂತ ಅದ್ರದ್ದು ತುಂಬ ರಿವ್ಯೂಸ್ ಎಲ್ಲ ನೋಡಿ ಆ ಡ್ರಿಂಕ್ನ ಮಾಡಿಟ್ಕೊಂಡಿದ್ದೀನಿ. ಕ್ಯೂಬ್ಸ್ ಥರ ಮಾಡಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಅದ್ರದ್ದು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಮ್ಯಾಂಗೋ ಚೈನ್ ಬಗ್ಗೆ ಕಾಮೆಂಟ್ ಮಾಡ್ಬೋದು ಯಾರಾದರೂ, ಬಟ್ ಅದನ್ನ ನಾನು ನಿಜವಾಗ್ಲೂ ನೋಡ್ಕೊಳ್ಳಿಲ್ಲ, ಅದು ಆ ಥರ ಆಗಿರೋದು. ಎಕ್ಸಸೈಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆ ಕಡೆ ಈ ಕಡೆ ಇದಾಗಿದೆ. ಬಟ್ ಅದನ್ನು ದಯವಿಟ್ಟು ಯಾರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಇದೇ ಗೈಸ್ ನಾನು ಹೇಳಿದ್ದು ಬೀಟ್ರೂಟ್ ಡ್ರಿಂಕ್ ಇದು. ಇದರಲ್ಲಿ ತುಂಬ ಇದೆಲ್ಲ ಆ್ಯಡ್ ಮಾಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ನಿಮ್ಗೆ ಏನಾದರೂ ಇದ್ರದ್ದು ರೆಸಿಪಿ ಬೇಕು ಅಂದರೆ ನನಗೆ ಹೇಳಿ. ಆ್ಯಂಡ್ ನಾನು ಇದನ್ನು ಆಲ್ಮೋಸ್ಟ್ ಇವಾಗ ಒಂದು ವೀಕಿಂದ ಕುಡಿತಾ ಇದ್ದೀನಿ. ನನಗೆ ಸೀರಿಯಸ್ಲಿ 1 ವೀಕಲ್ಲೇ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಯಿತು. ಸ್ಕಿನ್ನಲ್ಲಾಗಲಿ ಹೇರಲ್ಲಾಗಲಿ ತುಂಬಾ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಅದಾದಮೇಲೆ ಪುನೀತ್ ಜೊತೆ ಒಂದು ಸ್ವಲ್ಪ ಹಾಗೆ ಚಿಟ್ ಚಾಟ್, ಅದು ನನ್ನ ಫೇವ್ರೆಟ್ ಟೈಮ್. ಪುನೀತ್ ಜೊತೆ ಚಿಟ್ ಚಾಟ್ ಮಾಡೋದು ಚೆನ್ನಾಗಿರುತ್ತೆ, ಏನಾದರೂ ಒಂದು ಮಾತಾಡ್ತಾ ಇರ್ತೀವಿ. ಹಾಗೆಯೇ ಇವಾಗ ನನ್ನ ಡಿಟಾಕ್ಸ್ ಡ್ರಿಂಕ್ ಕುಡಿಯೋ ತನಕ ಅವ್ರ ಜೊತೆ ಚಿಟ್ ಚಾಟ್ ಮಾಡಿದ್ದೆ ಅಷ್ಟೇ, ಬಿಕಾಸ್ ತುಂಬ ಕೆಲಸ ಇತ್ತು. ಸೊ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಕೆಲಸಗಳೆಲ್ಲ ಮುಗಿಯಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಕೆಲಸನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಬರ್ತ್ಡೇ ಆದ್ರೂ ನೋಡಿ ಮನೆ ಕೆಲಸ ಎಲ್ಲ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಲೈಕ್ ಹೋಮ್ ಮೇಕರ್ ಅಂದಮೇಲೆ ಇದೆಲ್ಲ ಇದ್ದಿದ್ದೇನೆ. ಸೊ ನನಗಂತೂ ಖುಷಿ ಇದೆ, ನಾನು ಹೋಮ್ ಮೇಕರ್ ಆಗಿರೋದು ನಂಗೆ ಖುಷಿ ಇದೆ. ಆ್ಯಂಡ್ ಹೋಮ್ ಮೇಕರ್ ಜೊತೆಗೆ ನಾನು ಲೈಕ್ ನನ್ನ ಯೂಟ್ಯೂಬ್ನ ಕೂಡ ಮಾಡ್ತಾಯಿದ್ದೀನಿ. ಸೊ ಲೈಕ್ ವರ್ಕಿಂಗ್ ಹೋಮ್ ಮೇಕರ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಎಸ್ ಗೈಸ್, ಇವಾಗ ಒಂದು ಸ್ವಲ್ಪ ನನ್ನ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಯಾವ್ಯಾವ ಗಿಡ ಇದೆ ಸುಪ್ರಿಯಾ ಅಂತ ಕೇಳ್ತಾನೆ ಇರ್ತೀರ. ನಾನು ಮುಂಚೆನೂ ಕೂಡ ತೋರಿಸಿದ್ದೀನಿ. ರೋಸ್ ಇದೆ, ಮತ್ತು 7 ಸುತ್ತಿನ ಮಲ್ಲಿಗೆ ಇದೆ, ಇದು ದೊಡ್ಡಪತ್ರೆ ಇದೆ, ಮತ್ತು ನೇನೇನು ವಿಳ್ಯದೆಲೆ ಇದೆ, ಒಂದು ಈ ಹೂವನೇನಂತಾರೆ ಸಾವಂತಿಗೆ ಹೂವದಿದೆ, ಮತ್ತು ಅದೊಂದು ಬಂದು ಡೈರಿ ಹೂವು ಅಂತ ಬರುತ್ತಲ್ಲ ಅದು ಯಾಕೋ ಒಣಗೋ ಥರ ಆಗಿದೆ. ಆ್ಯಂಡ್ ಇದೊಂದು ಬಂದು ಯೆಲ್ಲೋ ಕಲರ್ ದಾಸವಾಳ ಹೂವು, ಮತ್ತು ಇನ್ನೊಂದು ಪಿಂಕ್ ಕಲರ್ ದಾಸವಾಳ ಹೂವನೂ ಕೂಡ ಇದೆ. ಅದೆಲ್ಲ ಇವಾಗ ಚಿಗುರ್ತಾ ಇದೆ, ತುಂಬ ಹಾಳಾಗಿಬಿಟ್ಟಿತ್ತು. ಬಟ್ ಇವಾಗ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೀನಿ ನನ್ನ ಹೂಗಳಿಗೆ. ಸೊ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಮತ್ತು ಹೊರಗಡೆ ತೊಳೆಯೋ ಕೆಲಸ ಎಲ್ಲ ಅಂತೂ ಇದ್ದೇ ಇರುತ್ತೆ. ಸೊ ಇದೇ ರೀತಿಯಾಗಿ ನನ್ನ ಲೈಕ್ ಯೂಶ್ವಲಿ ಈ ವಾರದ ದಿನಗಳೆಲ್ಲ ನಾನು ಹೊರಗಡೆ ತೊಳಿತೀನಿ, ಇಲ್ಲಾಂದರೆ ಹೊರಿಸ್ಕೊತೀನಿ, ಡೈಲಿ ಹೊರಿಸ್ಕೊತೀನಿ. ಬಟ್ ವಾರದ ದಿನ ಈ ಥರ ತೊಳೆದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮಾಪ್ ಸ್ಟಿಕ್ಕಲ್ಲಿ ಹೊರಿಸ್ಕೊಂಡ್ಬಿಡ್ತೀನಿ, ಚೆನ್ನಾಗಾಗುತ್ತೆ. ಇದು ನನ್ನ ರೂಟೀನ್ ಇರುತ್ತೆ ಗೈಸ್. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬೇಗನೆ. ಆಲ್ಮೋಸ್ಟ್ ಲೈಕ್ ಸಿಂಬಾ ಎದ್ದಲಕ್ಕಿಂತ ಮುಂಚೆನೇ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಕಸ ಗುಡಿಸೋದಾದರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ, ಮಾತಾಡ್ಕೊಂಡು ಕೂತ್ಕೊಂಡಿದ್ವಲ್ಲ ಆವಾಗಲೇ ಒಂದು ಸ್ವಲ್ಪ ಹಾಗೆ ಟೈಮ್ ಆಯಿತು. ಇವಾಗ ಸಿಂಬಾ ಎದ್ದ ಮೇಲೆ ಮತ್ತೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಯಾಕೋ ಒಂದು ಇನ್ಸ್ಟಿಂಕ್ಟ್ ಇತ್ತು ದಟ್ ನನ್ನ ತಂಗೀರು ಬರ್ತಾರೇನೋ, ಬಿಕಾಸ್ ನನ್ನ ಬರ್ತ್ಡೇ ಆ್ಯಂಡ್ ಅವ್ರು ಬಂದು ನನಗೆ ವಿಶ್ ಮಾಡಿಲ್ಲ ಅನ್ನೋದು ಇಲ್ಲವೇ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ಇಲ್ಲ, ಅವರಾದರೂ ಬರ್ತಾರೆ, ಇಲ್ಲ ನಾವಾದರೂ ಹೋಗ್ತೀವಿ. ಬಟ್ ನಾವು ಹೋಗುವಂಥ ಪೊಸಿಷನಲ್ಲಿ ಇರಲಿಲ್ಲ. ಲಕ್ಷಿತ್ಗೆ ನೆಕ್ಸ್ಟ್ ಡೇ ಸ್ಕೂಲ್, ಪುನೀತ್ಗೆ ಆಫೀಸ್ ಇದೆಲ್ಲ ಇತ್ತು. ಸೊ ಹೋಗ್ಬಿಟ್ಟು ಹೀಗೆ ಬರೋದಕ್ಕೆ ನಮಗೂ ಕೂಡ ಇಷ್ಟ ಆಗಲ್ಲ. ಹೋದರೆ 1-2 ದಿನ ಇದ್ದುಬಿಟ್ಟು ಬರಬೇಕು, ಆವಾಗ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಸಿಂಬಾ ಅವನ ಮ್ಯಾಜಿಕ್ ಕಾರಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಅದರಲ್ಲಿ ದೊಡ್ಡವರು ಕೂಡ ಆಟ ಆಡ್ಬೋದು, ಅದೊಂಥರ ಖುಷಿ ಅದರಲ್ಲಿ ಆಟ ಆಡೋದು. ಸೊ ಪುನೀತ್ ಅವನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಹಾಗೆ ಅವನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸಿ ನಾನು ಮತ್ತು ಪುನೀತ್ ಬಂದು ಕಾಫಿ ಟೀ ಏನೂ ಕುಡಿಯಲ್ಲ ಆಯಿತಾ ಬೆಳಗ್ಗೆ ಹೊತ್ತು. ಸೊ ನಮಗೆ ಅಭ್ಯಾಸನೇ ಇಲ್ಲ ಕಾಫಿ ಟೀ ಕುಡಿಯೋದು. ನಂಗೆ ತುಂಬ ಜನ ಕೇಳ್ತಾರೆ, ಅದು ಹೇಗೆ ಕುಡಿಯೋಲ್ಲ ನೀವು ಕಾಫಿ ಟೀ ಅಂತ ಎಲ್ಲ. ಬಟ್ ನಂಗೆ ಅಭ್ಯಾಸನೇ ಇಲ್ಲ, ಆ್ಯಂಡ್ ಪುನೀತ್ಗೂ ಕೂಡ ಇಲ್ಲ. ಸೊ ಜಸ್ಟ್ ಮಕ್ಳಿಗೆ ಮಾತ್ರ ಹಾಲು ನಾವು ತೊಗೊಂಬರೋದು. ಆ್ಯಂಡ್ ಹಾಗೆಯೇ ಇದ್ಕಿದ ಬೆಳೆದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡ್ಕೊತಾ ತಲೆಯಲ್ಲಿ ಒಂದು ಐಡಿಯಾ ಬಂತು, ನಾನು ಮಾಡೋದಕ್ಕಿಂತ ನನಗೋಸ್ಕರ ಯಾರಾದರೂ ಒಬ್ಬರು ಉಪ್ಪಿಟ್ಟು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಬಿಕಾಸ್ ಇವತ್ತು ನನ್ನ ಬರ್ತ್ಡೇ, ಎಲ್ಲ ಕೆಲಸನೂ ನಾನೇ ಯಾಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗಲೇ ಪುನೀತ್ ಬಂದರು. ಬರ್ಡೇಗೆ ಏನು ಕೊಡಿಸ್ತಾ ಇದ್ದೀವಿ ಜನ್ವಿ? ಅಲ್ಲ, ಬರ್ಡೇಗೆ ಏನು ಕೊಡಿಸ್ತಾ ಇದ್ದೀವಿ? ನಮ್ಮ ಬರ್ಡೇ ಹೇಳಿ, ನಿಮ್ಮ ಬರ್ಡೇಗೆ. ನನ್ನ ಬರ್ಡೇಗೆ ನಾನು ಕೊಡಿಸ್ಬೇಕಾ ಇಲ್ಲ ನೀನು ಕೊಡಿಸ್ಬೇಕಾ ಹೇಳಪ್ಪ? ಯಾಕಂದ್ರೆ ನನ್ನ ಬರ್ಡೇಗೆ ಅಂತೂ ಗಿಫ್ಟ್ ಕೊಟ್ಟಿಲ್ಲ ಜಾನ್ವಿ. 7 ವರ್ಷದಿಂದನೂ ಏನೂ ಗಿಫ್ಟ್ ಕೊಟ್ಟಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಜಾನ್ವಿ ಬರ್ಡೇಗಾದ್ರೂ ನನಗೆ ಗಿಫ್ಟ್ ಕೊಡ್ತಾಳೇನೋ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ ಏನು ಗಿಫ್ಟ್ ಕೊಡ್ತಾಳೆ ಅಂತ. ನಾನು ನಿಮಗೆ ಏನೆಲ್ಲ ಕೊಡಿಸಿದ್ದೇನೆ ಹೇಳ್ಬಂದು ನನಗೆ ಗೊತ್ತಿಲ್ಲಪ್ಪ. ಯಾವ್ದಾದ್ರು ನಿಮ್ಮ ವಿಡಿಯೋದಲ್ಲಿ ಯಾವಾಗಾದ್ರೂ ನನ್ನ ಗಂಡಿಗೆ ಇದು ಕೊಡಿಸ್ತೆ ಗಿಫ್ಟ್ ಅಂತ ಏನಾದ್ರು ಹಾಕಿದಾರ? ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಪುನೀತ್ಗೆ ಗಿಫ್ಟ್ಸ್ ಅಂದ್ರೆ ಇಷ್ಟ ಇಲ್ಲ.
ಸೊ ಅದಕ್ಕೆ ನಾನು ಅದರ ಗಿಫ್ಟ್ ಏನ್ ಕೊಟ್ಟಿರಿ, ಯಾಕೆ ನಿಂಗೆ ಇಬ್ರು ಮಕ್ಳು ಕೊಟ್ಟಿದ್ದೀನಿ ನಾನು, ಅದೇ ದೊಡ್ಡ ಗಿಫ್ಟ್ ಅಲ್ವಾ ನಿಂಗೆ. ಸರಿ ಇವಾಗ ಪುನೀತ್ ಹೇಳ, ನೀ ನನ್ಗೆ ಏನ್ ಗಿಫ್ಟ್ ಕೊಟ್ಟಿದ್ಯಾ ಬರ್ಡೇಗೆ? ಪ್ರತಿ ವರ್ಷ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಪ್ರತಿ ವರ್ಷ ವಿಡಿಯೋ ಡೇಟ್ ಹೋಗ್ಬಿಟ್ಟು ಯಾವತ್ತು ಫೆಬ್ 19 ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಆಯ್ತು ಏನಪ್ಪ ಕೊಟ್ಟೆ? ಲಾಸ್ಟ್ ಇಯರ್ ವಾಚ್ ಅಷ್ಟೇ, ಅದ್ ಬಿಟ್ರೆ ಬೇರೆ ಇನ್ನೇನ್ ಕೊಟ್ಟಿದ್ಯಾ ಹೇಳಪ್ಪ? ಏನಾದ್ರೂ ಹೆಂಡತಿಗೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಏನಾದ್ರೂ ಮಾಡೋಣ. ಏನು ಇಲ್ಲ, ಬರ್ಡೇ ದಿವಸನು ನನ್ ಕೈಲೇ ಅಡ್ಗೆ ಮಾಡಿಸ್ತಾ ಇದೀಯ. ಏನಕ್ಕೆ ಹೇಳು, ಹೊರಗಡೆ ತಿಂದು ನಿಂದು ಹೊರಗಡೆ ತಗೊಂಡೋಗಿ ತಿನ್ಸಿ ಆರೋಗ್ಯ ಹಾಳಾಗ್ಬಾರ್ದು ಅಂತ. ಕಳ್ಳಿ ಆಕ್ಚುಲಿ ಪುನೀತ್ ಹೇಳಿದ್ರು ಹೋಗೋಣ ಹೊರಗಡೆ ತಿಂಡಿಗೆ ಅಂತ. ಹೋಗೋಣ ಅಂತ ಹೇಳಿದೆ, ಬಟ್ ಇಲ್ಲ ನಾನು ಇಲ್ಲೇ ಮಾಡೋಣ ಅಂತ ಇದ್ದೀನಿ. ಬೇಕಿದ್ರೆ ಜಾನ್ವಿ ಈಗ ಬೇರೆ ಯೋಗ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ಸ್, ಏನಕ್ಕೆ ಮತ್ತೆ ಹೊರಗಡೆ ಕರ್ಕೊಂಡು ಹೋಗೋದು, ಮನೇಲೆ ಮಾಡೋಣ ಬಿಡಿ. ಮತ್ತೆ ಇವತ್ತಿನ ಸರಿ ಆಯ್ತು ಅವೆಲ್ಲ ಬಿಟ್ಟಾಕ. ಇವಾಗ ನನ್ಗೆ ಇವತ್ತು ಏನ್ ಕೊಡ್ತಾ ಇದೀಯಾ ಬರ್ಡೇ ಸ್ಪೆಷಲ್ ಹೇಳ್ರಿ. ಏನ್ ಕೊಡ್ತಾ? ಅದೇ ಹೇಳ್ತಿಲ್ವಾ, ನಾನು ನಿಮ್ ಬರ್ಡೇಗೆಲ್ಲ ಕೊಡ್ಸಿದ್ದೀನಿ. ನಿಂಗೆ ಇವತ್ತು ಏನು ಕೊಡ್ಸಿಲ್ಲ ನೀನು, ಆಕ್ಟಿಂಗ್ ಮಾಡ್ಬೇಡ. ನೀನ್ ನನ್ಗೆ ಏನು ಕೊಡ್ಸಿಲ್ಲ ರೀ ಪುನೀತ, ನಾನು ಸೀರಿಯಸ್ ಆಗಿ ಹೇಳ್ತೇನೆ. ಹೇಳು ವಾಟ್ ನೋಡೋಣ. ಯಾವತ್ತಾದ್ರೂ ಒಂದ್ಸತಿನಾದ್ರೂ ಈ 8 years ಅಲ್ಲಿ ನನ್ನ ಬರ್ಡೇ ಒಂದು ದಿವಸನಾದ್ರೂ ನನಗೆ ತುಂಬಾ ಸರ್ಪ್ರೈಸಿಂಗ್, ಯಪ್ಪ ನನ್ ಗಂಡ ಹಿಂಗ್ ಮಾಡುತ್ತಾ ಅಂತ ಅನ್ಸ್ಬೇಕು ನನ್ಗೆ. ಮಾಡ್ತೀನಿ ಖಂಡಿತ. ಯಾವಾಗ ಹೇಳ್ಬಿಟ್ಟು ಮಾಡಕ್ಕಾಗತ್ತಾ? ಓಕೆ ಗೈಸ್, ಸೊ ಇವತ್ತು ನಾನು ಇದ್ಕಿದ್ ಬೆಳೆದು ಉಪ್ಪಿಟ್ಟು ಮಾಡೋಣ ಅಂತ. ಸ್ವಲ್ಪ ಹೆಲ್ದಿನೇ ತಿನ್ನೋಣ ಅಂತ ವೆಂಕಟೇಶ್ಗೆ ಬರೀ ಹೆಲ್ದಿನೇ ತಿಂತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡ್ಬೇಕಲ್ವಾ, ಸಿಕ್ಕಾಪಟ್ಟೆ ಮಮ್ಮಿ ಟಮ್ಮಿ ಬಂದ್ಬಿಟ್ಟಿದೆ ನನಗೆ. ಈ ಮಮ್ಮಿ ಟಮ್ಮಿ ಬೇಡ ಅಂತಾನೆ. ಅಂಡ್ ಹೇರ್ದು ನಾನು ಏನಂತಾರೆ ಅದನ್ನ ಬೊಟಾಕ್ಸ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೆ. ಸೊ ಇವತ್ತು ಆಕ್ಚುಲಿ ಹೇರ್ ವಾಶ್ ಇರೋದು. ಆಕ್ಚುಲಿ ನೆನ್ನೆ ಹೇರ್ ವಾಶ್ ಇತ್ತು, ಬಟ್ ನೆನ್ನೆ ಮಾಡಲಿಲ್ಲ ನಾನು. ಬಿಕಾಸ್ ಇವತ್ತು ನನ್ನ ಬರ್ಡೇ, ಇವತ್ತು ನಾನು ತಲೆಗೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ಪುನೀತ್ ಕೈ ಅಡುಗೆ ನಾನು ಯಾವತ್ತೂ ತಿಂದಿಲ್ಲ. ಸೊ ಅದಕ್ಕೆ ಇವತ್ತು ಅವ್ರ ಕೈಲೇ ಮಾಡ್ಸೋಣ, ಓಕೆನಾ? ಇರು ನಾನು ಹೇಳ್ತೀನಿ. ನನ್ಗೆ ಗೊತ್ತು ನಿನಗೆ ಬರಲ್ಲ, ನಾನು ಹೇಳ್ಕೊಡ್ತೀನಿ. ನಾನು ಮಾಡ್ತೀನಿ, ಕೊಡಿಲಿ. ಏನ್ ಮಾಡ್ತೀನಿ ಹೇಳು? ನಿಮ್ಗೆ ಗೊತ್ತು, ನನಗೆ ಗೊತ್ತು. ಏನಪ್ಪ ಗೊತ್ತು ನಿಂಗೆ? ರೀ ಅದೇನ್ ಹಾಕ್ಬಿಟ್ಟು ಇದು ಮಾಡೋದು ಬೇಕಾಗಿಲ್ಲ. ಕರ್ಬೇವು ಜಾಸ್ತಿ ಹಾಕ್ಬೇಕು. ಅದೇ ತಗೋ ಗೈಸ್, ಫಸ್ಟ್ ಟೈಮ್ ನಾನು ಮುದ್ದು ಗಂಡ ಅಡಿಗೆ ಮಾಡ್ತಾ ಇರೋದು. ಅಯ್ಯೋ ಇವಾಗ ಸ್ವಲ್ಪ ಗ್ಯಾಸ್ನ ಫಾಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಗೊಂಡು ತೊಳ್ಕೊಬೇಕು. ಏನು ಇಷ್ಟು ಪೂರ್ತಿ ಹಾಕುತ್ತೀಯಾ? ಸ್ವಲ್ಪ ತೊಳ್ಕೊ. ಅಡಿಗೆ ಮಾಡ್ತಾರ ನೀನಂದ್ರೆ ನೀನ್ ತೊಳ್ಕೋಬೇಕು. ಇವಾಗ ನಾನು ಇಷ್ಟೆಲ್ಲ ಕೊಟ್ಟಿಲ್ವ ನಿಂಗೆ? ತೊಳ್ಕೊ ಹೋಗ್ರಿ, ಏನಾಗಲ್ಲ. ಅಡಿಗೆ ಮಾಡ್ತೀನಿ ಅಂತಾನೆ ಹೇಳಿದ್ದೆಲ್ಲ ಹೆಲ್ಪ್ ಮಾಡಬೇಕು. ಇದೇ ಬಂದ್ಬಿಟ್ಟು ಹಿಂಗೆ ಆಟ ಆಡ್ಸಕ್ಕೆ ನೀನೇ ಬೇಕಿತ್ತ? ಅಯ್ಯಪ್ಪ ಬೇಗ ಇಷ್ಟೇ ಎಷ್ಟು ಹಾಕದೆ ಕೊಡಿ. ಇಕ್ಕಿದ ಬೆಳೆ ಉಪ್ಪಿಟ್ಟು ಮಾಡೋ ವಿಧಾನ ಹೇಳ್ರಿ ಒಂದೊಂದು ಸ್ಟೆಪ್ನು.
ಫಸ್ಟ್ ಆಫ್ ಆಲ್ ಗ್ಯಾಸ್ ನ ಫಾಸ್ಟ್ ಮಾಡ್ಕೊ ಹೇಳ್ರಿ ಒಂದೊಂದು ಸ್ಟೆಪ್ ಮಾಡ್ತಾ ಇರೋದ ಇವತ್ತು ಅಲ್ಲೆಲ್ಲ ವ್ಯೂವರ್ಸ್ ನಾನು ಬೈಕೊಂಡು ಮಾಡ್ತಾ ಇರೋದು ಫಸ್ಟ್ ದಿನ ಬಂದು ಆಗ್ಲೇ ಸ್ಟೆಪ್ ಹೇಳ್ತದಲ್ಲ ಅಂತ ಏನ್ ಬೈಕೊಳ್ಳಲ್ಲ ಹೇಳಿ ಹೋಗ್ಲಿ ಏನೇನ್ ಮಾಡಿದೆ ಹೇಳಿ ಫಸ್ಟ್ ಏನ್ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೆ ಮತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಕ್ತೆ ಸಾಸಿವೆ ಹಾಕ್ತೆ ಆಮೇಲೆ ಒಂದ್ ಸ್ವಲ್ಪ ಕರಿಬೇವು ಆಮೇಲೆ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ರೆಡ್ ಬರೋ ತರ ಬೇಯಿಸ್ಕೊತಾ ಇದೀನಿ ಫ್ರೈ ಮಾಡಿದೆ ಕರಿತಾ ಇದೀನಿ ನೆಕ್ಸ್ಟ್ ಇದಾದ್ಮೇಲೆ ಒಂದ್ ಸ್ವಲ್ಪ ರವೆ ಹಾಕ್ಬಿಟ್ಟು ನೀರ್ ಹಾಕ್ತೀನಿ ಇಟ್ಕಿದ ಬೇಳೆ ಹಾಕಿದ್ದು ಎಣ್ಣೆ ಹೌದು ಇಷ್ಟಿದ ಬೇರೆ ಹಾಕ್ತೆ ಈಗ ಒಂದ್ ಸ್ವಲ್ಪ ನೆಕ್ಸ್ಟ್ ರವೆ ಹಾಕ್ಬಿಟ್ಟು ನೀರ್ ಹಾಕ್ಬೇಕು ಅನ್ಕೊಂಡು ನೋ ಇರು ಒಂದ್ ಸ್ವಲ್ಪ ಇದು ಫ್ರೈ ಆಗಿ ತಗೊಳ್ಳಿ ಬಕ್ಸು ಫುಲ್ ಬಕ್ಸು ನೀರ್ ಬೇಕು ಅದಕ್ಕೆಲ್ಲ ಬೆಂದೋಯ್ತದೆ ಇವಾಗ ನೀರ್ ಹಾಕಿ ಅದೇನ್ ಮಾಡೋದು ಕ್ಲೋಸ್ ಮಾಡ್ಬಿಡು ಲಿಡ್ಡ ಲಿಡ್ಡು ಚೆನ್ನಾಗಿ ಕುದ್ಮೇಲೆ ರವೆ ಹಾಕ್ಬಿಡು ಬೈಲಿ ಇನ್ನ ಮುಗ್ದಿರ ಬೈಲಿ ಅದಾದ್ಮೇಲೆ ತಿನ್ನಕ್ ತಗೋ ಬಾಯಿ ಉಪ್ಪಾಕು ಆಯ್ತು ಬಾ ಕಾಯಿ ತುರಿ ಕಾಯಿನೂ ಬೇಕು ತಾನೇ ಕಟ್ ಮಾಡ್ಕೊಟ್ಟಿದ್ದೀನಿ ತುರಿಯೋ ಕೆಲಸ ನೀನೇ ಮಾಡ್ಬೇಕು ಆಕ್ಚುಲಿ ಹೆಂಗ್ ಗೊತ್ತಾ ಗೈಸ್ ನನಗೆ ನಾವು KR ಪುರಂ ಅಂದ್ರೆ ಮದುವೆ ಹೊಸರಲ್ಲಿ ನನಗೆ ಕಾಯಿ ತುರಿಯಕ್ಕೆ ಕರೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಪುನೀತ ನನಗೆ ಕಾಯಿ ತುರಿದು ಕೊಡೋರು ಬೆಳ್ಳುಳ್ಳಿ ಬಿಡಿಸ್ಕೊಡೋರು ಆಮೇಲೆ ಸೊಪ್ಪು ಇವಾಗ್ಲೂ ಬಿಡಿಸ್ಕೊಡ್ತಾರೆ ಸೊಪ್ಪು ಮತ್ತೆ ಅವರೆಕಾಯಿ ಅದು ಇದು ಎಲ್ಲ ಬಿಡಿಸ್ಕೊಡ್ತಾರೆ ಕಾಯಿ ತುರಿದು ತುಂಬಾ ಟೈಮ್ ಆಗಿತ್ತು ಅಲ್ವಾ ರೀ ಎಷ್ಟು ಚಂದ ತುರಿತಾ ಇದ್ದ ನನ್ನ ಗಂಡ ಹೆಂಗ ಅನಿಸ್ತಿದೆ ನಿನ್ಗೆ ನನ್ಗೋಸ್ಕರ ನೀನು ಅಡ್ಗೆ ಮಾಡ್ತಾ ಇದೀಯಾ ಐ ಮೀನ್ ತಿಂಡಿ ಮಾಡ್ತಾ ಇದೀಯಾ ಹೊಟ್ಟೆ ಜಾಸ್ತಿ ಹಸಿತಿದೆ ಎಷ್ಟು ಬೇಗ ಆಗುತ್ತೆ ನಾನು ಅಟ್ಲೀಸ್ಟ್ ಅದು ಡಿಟಾಕ್ಸ್ ಡ್ರಿಂಕ್ ಕುಡಿದಿದೆ ಬೆಳಗ್ಗೆ ಪುನೀತ್ ಏನು ಕುಡಿದಿಲ್ಲ ಇದಕ್ಕೆ ನೀರು ಕಡಿಮೆ ಸಾಲ್ಟ್ ಹಾಕಲ್ವಾ ನಿನ್ ಕೈ ಏನ್ ಗೊತ್ತಾ ನಿನ್ ಕೈ ರುಚಿ ಅಂದ್ರೆ ನೀನ್ ಸಾಲ್ಟ್ ಹಾಕಿದ್ರೇನೆ ಗೊತ್ತಾಗೋದು ಅದು ಎಷ್ಟು ರುಚಿಯಾಗಿದೆ ಅಂತ ಒಂದ್ ನಿಮಿಷ ಇರ್ರಿ ಚೂರು ಹಾಕೋದ ಕರೆಕ್ಟಾಗಿ ಹಾಕಿದ್ಯಪ್ಪ ಸಾಲ್ಟ ಇವಾಗ ರವೆ ಯಾವಾಗ ಹಾಕದ್ ಹೇಳು ಚೆನ್ನಾಗಿ ಕುದ್ದು ಸಾಕು ಏನ್ ಗೊತ್ತಾಗಲ್ಲ ಸುಮ್ಮನೆ ಉಪ್ಪು ರಸ ಮಾಡ್ಕೊಡ್ಬೇಡ ನನಗೆ ಸುಮ್ಮನೆ ಸಾಕು ಕರೆಕ್ಟಾಗಿದೆ ಸೊ ಗೈಸ್ ಏನಾದ್ರೂ ಇವತ್ತು ಪುನೀತ್ ಚೆನ್ನಾಗಿ ಮಾಡಿದ್ರೆ ಇನ್ಮೇಲೆ ಮನೇಲಿ ಯಾವಾಗ್ಲೇ ಉಪ್ಪಿಟ್ಟು ಮಾಡಿದ್ರು ಪುನೀತೆ ಮಾಡಿದ್ರು ಅಂತ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಬೇಡ ಚೆನ್ನಾಗಿ ಹಾಕ್ಬಿಟ್ರೆ ಕಷ್ಟ ಅಲ್ಲ ಅದಕ್ಕೆ ಬಂದ ತಕ್ಷಣ ಫಸ್ಟ್ ರವೆ ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕಿಂತ ನಾನೇ ಮಾಡ್ಬಿಡ್ಬೋದಾಗಿತ್ತು ಅನ್ಸುತ್ತಲ್ವಾ ನಿನಗೆ ಹೇಳಿ ಮಾಡಿಸೋ ಅಷ್ಟರಲ್ಲಿ ಕಾಯಿ ತುರಿ ನೋಡಿ ಹಾಕು ಒಂದೆರಡು ನಿಮಿಷ 2 ಮಿನಿಟ್ಸ್ ಕಾಯಿ ಒಂಚೂರು ಇದಾಗಲಿ ಅದ್ರ ಜೊತೆಗೆ ನನ್ನ ಗಂಡ ಮಾಡ್ತಾ ಇರೋ ಸ್ಪೀಡ್ಗೆ ನನಗೆ ಹೊಟ್ಟೆ ಹಸಿವಾಗ್ತಿದೆ ಹಂಗಲ್ಲ ರೀ ಆಗ್ತಾ ಇರೋ ಸ್ವಲ್ಪ ಸ್ವಲ್ಪ ಹಿಂಗೆ ಸ್ವಲ್ಪ ಹಾಕು ಸಾಕು ಚೂರು ಹಾಕು ಸಾಕು ಮಾಡು ಕಲ್ಸನ ಸ್ಲೋ ಮಾಡಿ
ಸಾಕು ಏನ ಗಂಟನ ಸಾಕು ಯಾಕೆ ಇನ್ನೂ ಹಾಕ್ಬೇಕಣ್ಣ? ಇನ್ನೂ ಬೇಡ, ಇಷ್ಟೇ, ಇದೇ ಚೆನ್ನಾಗಿದ್ದಾಗಿದೆ. 1 ನಿಮಿಷ. ಗಂಟೆ ಇಲ್ದಂಗೆ ಹಿಂಗೆ ಜೋರಾಗಿ ಮಾಡ್ಬೇಕು ನೀನು. ಬಿಟ್ಬಿಡೋದು, ಸ್ಲೋ ಆಗೀಗ ಅಳ್ಕೊಳ್ಳುತ್ತೆ. ಅಷ್ಟೇ ಬಿಡ್ರಿ ಅಷ್ಟೇ ಬಿಡ್ರಿ. ನನ್ ಗಂಡಂಗ್ ನಾನು ಇಲ್ಲ ಉಪ್ಪಿಟ್ಟು ಮಾಡೋ ಕ್ಲಾಸ್ ತಗೋತಾ ಇದ್ದೀನ, ಇಲ್ಲ ನನ್ ಗಂಡನ ಕೈಯಿಂದ ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂತಾ ಇದ್ದೀನ, ಏಪ್ಪ. ಓಕೆ ಗೈಸ್, ಸೊ ಪುನೀತ್ ಮಾಡಿರೋ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಫಸ್ಟ್ ಟೈಮ್ ನನ್ನ ಗಂಡ ಅವ್ರ ಕೈಯಿಂದ ಉಪ್ಪಿಟ್ಟು ಮಾಡಿರೋದು. ಗಮ್ ಅಂತಿದೆ, ಬನ್ನಿ ಕೊಡೋಣ. ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಇಲ್ಲ ಹೊರಗಡೆ ಬಂದ್ರೆ ಅಲ್ಲಿ ಫುಲ್ ಕತ್ಲೆ. ಎಲಿಫೆಂಟ್ ತಿನ್ಸದಲ್ಲಿ ನೋಡ್ತೀನಿ. ಚೆನ್ನಾಗಿದೆ, ಬಟ್ ಒಂಚೂರು ಉಪ್ಪು ಆಗ್ತದೆ. ಇಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿರೋದು. ಇನ್ನೊಂದು ತಿನ್ಸಿ ಹೋಗ್ಲಿ, ನಿನ್ ಕೈ ಇದ್ದಾರೆ. ಎಮ್ಮಿನ ಬಗ್ಗೆ ಅಪ್ಪ ಮಾಡಿರೋದು. ಚೆನ್ನಾಗಿದೆ. ಇಟ್ಸ್ ಥಮ್ಸ್ ಅಪ್. ಅಂಡ್ ಇನ್ಮೇಲಿಂದ ನಮ್ಮನೇಲಿ ಯಾವಾಗಲೂ ಉಪ್ಪಿಟ್ಟು ಮಾಡಿದ್ರು ಅದು ಪುನೀತಾನೆ ಮಾಡೋದು, ಜಾಪುನಿದ್ದಾನೆ ಮಾಡೋದು. ಸೊ ಪುನೀತ್ ತಿಂಡಿ ಎಲ್ಲ ಮುಗಿಸ್ಕೊಂಡು ನನಗೆ ಮನೆಯೂ ಕೂಡ ಹೊರಿಸ್ಕೊಟ್ರು. ಇವತ್ತು ಬರ್ತ್ಡೇ ಅಲ್ವಾ, ನಿಂದು ಹೋಗ್ಲಿ ಬಿಡು ನಾನೇ ಹೊರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಮನೆ ಹೊರಿಸ್ಕೊಟ್ರು. ಅವಾಗ ಅಯ್ಯೋ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ ನನಗೆ ಅಂತ ಅನ್ನಿಸ್ತಾ ಇತ್ತು. ಸರಿ, ಅವರು ಮನೆ ಹೊರಿಸೋಷ್ಟೇ ನಾನು ಹೋಗ್ಬಿಟ್ಟು ಸ್ನಾನ ಮಾಡಿ. ಹಾಯ್ ಗಾಯ್ಸ್, ಸೊ ಎಸ್ ಆಯಿತು, ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಇವಾಗಿನೇನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬಾತ್ರೂಮ್ ಟೈಲ್ಸ್ನ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕಿತ್ತು. ಬಟ್ ನನಗೆ ಬರ್ತ್ಡೇ ದಿವಸ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಮಾಡಲೇಬೇಕು. ಬೈ ಚಾನ್ಸ್ ಏನಾದರೂ ಮನೆಗೆ ಯಾರಾದರೂ ಬಂದರೆ ನನಗೆ ಒಂದು ಇನ್ಸ್ಟಿಂಕ್ಟ್ ಹೇಳ್ತಾ ಇದೆ ದಟ್ ಲಚ್ಚು ನಂದು ಬರಬಹುದು ಅಥವಾ ನಮ್ಮ ಅಪ್ಪ ಅಮ್ಮ ಬರಬಹುದು ಅನ್ನೋ ಒಂದು ಇನ್ಸ್ಟಿಂಕ್ಟ್. ನೋಡೋಣ, ಗೊತ್ತಿಲ್ಲ, ಇನ್ನೂ ಶೋರ್ ನನಗೆ ಗೊತ್ತಿಲ್ಲ. ಬಟ್ ಪ್ರತಿ ವರ್ಷ ಅವ್ರು ನನಗೆ ಬಂದು ವಿಶ್ ಮಾಡೇ ಮಾಡ್ತಾರೆ. ಏನಾದರೂ ಗಿಫ್ಟ್ ತೊಗೊಂಬಂದು ಕೊಡ್ತಾರೆ, ಅದು ಇದ್ದೇ ಇದೆ. ಏನಾದರೂ ಸರ್ಪ್ರೈಸ್ ಏನಾದರೂ ಮಾಡೇ ಮಾಡ್ತಾರೆ. ಸೊ ಈ ವರ್ಷ ಬೈ ಚಾನ್ಸ್ ಬಂದರೆ ಕೂಡ ಅದು ಒಂಥರ ಅನ್ಸುತ್ತಲ್ವ, ಅದಕ್ಕೆ ಟೈಲ್ಸ್ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿ ಮಾಡ್ತಾ ಇದ್ದೀನಿ. ಏನು ಬರ್ತ್ಡೇ ವ್ಲಾಗ್ನ ನೀವು ಡೈಲಿ ವ್ಲಾಗ್ ಥರ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೋದು. ಬಟ್ ನಾನು ತುಂಬ ಏನು ಫುಲ್ ಸೆಲೆಬ್ರೇಷನ್ ಪೂರ್ತಿ ಇಡೀ ದಿನ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಾನು ಕಂಪ್ಲೀಟ್ ಇಡೀ ದಿನ ನನ್ನ ಬರ್ತ್ಡೇ ದಿನ ಹೇಗಿರುತ್ತೋ ಅದನ್ನ ಹಾಗೆ ತೋರಿಸೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಸೊ ಹೀಗೆ ನಡೀತಾ ಇರೋದು, ಅದಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಟೈಲ್ಸನ್ನ, ಬಾತ್ರೂಮ್ ಟೈಲ್ಸು ವೀಕ್ಲಿ ಒನ್ಸ್ ಆದರೂ ಅಥವಾ 10 ಡೇಸಿಗೆ ಒಂದ್ಸತಿ ಆದರೂ ವಾಶ್ ಮಾಡಬೇಕು ಬಾತ್ರೂಮ್ನ. ಬಟ್ ಅವಾಗ ನನಗೆ ಸಖತ್ ಕೈ ಎಲ್ಲ ಫುಲ್ ನೋವು ಬರ್ತಿತ್ತು. ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ ಗೈಸ್. ಸೊ ಇದು ಬಂದು ಕಾಣಿಸ್ತಿದೆಯಾ? ಓಕೆ, ಸೊ ಇದು ಬಂದು ಅಗ್ಯಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ. ಇದು ಬಂದು ಟೈಲ್ಸ್ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಬಾತ್ರೂಮ್ ಟೈಲ್ಸ್ ಆಗಲಿ ಅಥವಾ ಬೇಸಿನ್ ಟೈಲ್ಸ್ ಆ ಥರ ಎಲ್ಲ ಇದಕ್ಕೆ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಇದು ರಿವ್ಯೂಸ್ ನೋಡ್ತಾ ಇದೆ. ಸೊ ಇದು ಒಂಥರ ಗಿಫ್ಟೇ ನನಗೆ. ನನ್ನ ಬರ್ತ್ಡೇಗೆ ನಾನೇ ನನಗೆ ಕೊಟ್ಕೋತಾ ಇರೋ ಗಿಫ್ಟ್. ಯಾಕಂದರೆ ಉಜ್ಜಿ ನನ್ನ ಕೈಯೆಲ್ಲ ನೋವು ಬರ್ತಿತ್ತಲ್ವ. ಸೊ ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ. ಇದನ್ನ ಇದು ಹೇಗೆ ಕೆಲಸ ಮಾಡುತ್ತೆ ಆ್ಯಂಡ್ ಯಾವ ರೀತಿಯಾಗಿ ನೀವು ಇದ್ರ ಜೊತೆ ನಿಮ್ಮ ಒಂದು ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ಇದು ಓಪನ್ ಮಾಡ್ತಿದ್ದಾಗೆ ಫಸ್ಟ್ ಆಫ್ ಆಲ್ ನಮಗೆ ಇದರಲ್ಲಿ ಒಂದು ವಾರಂಟಿ ಕಾರ್ಡ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಆ್ಯಂಡ್ ಬ್ರ್ಯಾಂಡ್ ನ್ಯೂ. ನನಗೆ ಈ ಥರ ಐಟಮ್ಸ್ ಎಲ್ಲ ತೊಗೊಳಕ್ಕೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಬಿಕಾಸ್ ಇದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ನನಗೆ ನನ್ನ ಕೆಲಸನ ಈಸಿ ಮಾಡೋಕ್ಕೆ. ಸೊ ಅದಕ್ಕೆ ಈ ಥರ ಐಟಮ್ಸ್ ಎಲ್ಲ ತೊಗೊತೀನಿ. ಸೊ ಗೈಸ್, ಇದರಲ್ಲಿ ಏನೆಲ್ಲ ಸಿಕ್ಕಿದೆ ಅಂದರೆ ಫಸ್ಟ್ ಆಫ್ ಆಲ್ ಇದು ಈ ಥರ ಸ್ಕ್ರಬ್ಬಿಂಗ್ದು ಇದನ್ನ ಮಾಡೋದು ಒಂದು ಮಷೀನು. ಆ್ಯಂಡ್ ಇದು ಬಂದು ದಟ್ ಈಸ್ ಸ್ಕ್ರಬ್ಬರ್. ಆ್ಯಂಡ್ ಇದು ಬಂದು ಸ್ಟಿಕ್ ಬರುತ್ತಲ್ಲ ಆ ಸ್ಟಿಕ್ಕು. ಸೊ ಒಂದು ಸ್ಪಾಂಜ್ ಬ್ರಷ್ನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕ್ಲಾತ್ ಬ್ರಷ್ ಇದೆ. ಇದು ಬಂದು ಬಿಗ್ ಬ್ರಷ್ ಅವಾಗಲೇ ತೋರಿಸಿದಲ್ಲ. ಸೊ ಇದು ಬಿಗ್ ಬ್ರಷ್. ಹಾಗೂ ಇದು ಇಮಿಟೇಷನ್ ವುಲ್ ಬ್ರಷ್ ಬರುತ್ತೆ. ಈ ಥರ ಫುಲ್ ವುಲ್ ಕಾಣಿಸ್ತಾ ಇತ್ತಾ ನಿಮಗೆ? ಸೊ ಒಂದಿಷ್ಟು ಬ್ರಷಸ್ ಗೈಸ್, ಆಲ್ ಓವರ್ ಹೇಳಬೇಕು ಅಂದರೆ 1 2 3 4 5 6 7
ಸೊ 7 ಟೈಪ್ಸ್ ಆಫ್ ಡಿಫ್ರೆಂಟ್ ಬ್ರಷಸ್ ಸಿಗುತ್ತೆ ನಮಗೆ ಇದರಲ್ಲಿ. ಇದನ್ನು ಅಸೆಂಬಲ್ ಮಾಡೋದು ಕೂಡ ತುಂಬಾ ಈಸಿ ಇದೆ ಗೈಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಇಲ್ಲೇ ನೋಡ್ಕೋಬೋದು. ಲೈಕ್ 2 ಸ್ಟಿಕ್ನ ಒಂದು ಜಾಯಿನ್ ಮಾಡಿಬಿಟ್ಟು ಮೇಲ್ಗಡೆ ಮೆಷಿನ್ ಸ್ಕ್ರಬ್ಬರ್ ಏನಿದೆಯಲ್ಲ ಅದನ್ನು ರೊಟೇಟ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್ ಫಿಕ್ಸ್ ಮಾಡಿದ್ದೀನಿ. ಫ್ರಂಟಲ್ಲಿ ನಿಮಗೆ ಯಾವ ಥರ ಬ್ರಷ್ ಬೇಕೋ ಆ ಥರ ಬ್ರಷ್ನ ನೀವು ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ಇದು ಕಂಪ್ಲೀಟ್ ಸ್ಟ್ಯಾಂಡ್ ನಿಮಗೆ ಮ್ಯಾನ್ಯಲಲ್ಲೇ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಅಂತ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ಇದನ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಿದ ತಕ್ಷಣ ನೋಡ್ಬೋದು ಇದು ಫುಲ್ ಈ ಥರ ರೋಲ್ ಆಗ್ತಾ ಇದೆ. ಹಾಗೂ ಗೈಸ್ ಇದನ್ನ ಚಾರ್ಜ್ ಮಾಡೋದಕ್ಕೆ ನಮಗೆ ಈ ತರ ವೈರ್ ಕೊಟ್ಟಿರ್ತಾರೆ. ಸೊ ಈ ವೈರ್ನ ನಾವು ಯಾವ್ದಾದ್ರೂ ಒಂದು ನಮ್ಮ ಫೋನ್ದು ಚಾರ್ಜರ್ದು ಇದ್ದಿರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇದನ್ನ ಓಪನ್ ಮಾಡಿ ಇಲ್ಲಿಗೆ ಹಾಕಿದ್ರೆ ಅದು ಚಾರ್ಜ್ ಆಗುತ್ತೆ. ಸೊ ತುಂಬಾ ಈಸಿ, ಚಾರ್ಜ್ ಮಾಡೋದಕ್ಕೂ ಕೂಡ ತುಂಬಾನೇ ಜಾಸ್ತಿ ಈಸಿ. ಅಂಡ್ ಇದರಲ್ಲಿ ನೀವು ಬರೀ ಬಾತ್ರೂಮ್ ಅಷ್ಟೇ ಅಲ್ಲ, ನೀವು ಟೈಲ್ಸ್ ಕ್ಲೀನ್ ಮಾಡ್ಬೋದು, ಸಿಂಕ್ ಕ್ಲೀನ್ ಮಾಡ್ಬೋದು, ಈ ಕಾರ್ನರ್ ಏರಿಯಾಸ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ಬೋದು, ಕಿಟಕಿ ಕ್ಲೀನ್ ಮಾಡ್ಬೋದು, ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ಬೋದು. ಅದರದ್ದೇ ಆದಂತ ಒಂದಷ್ಟು ಬ್ರಷಸ್ನ ತೋರಿಸಿದ್ನಲ್ಲ ನಾನು ನಿಮಗೆ. ಸೊ ಅದರದ್ದೇ ಆದಂತ ಬ್ರಷಸ್ನ ಯೂಸ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೋಬಹುದು. ಇವಾಗ ಫಸ್ಟ್ ನಾನು ಬಾತ್ರೂಮ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗೂ ಗೈಸ್ ಇವಾಗ ನೋಡ್ಬೋದು, ಸೊ ನಾನು ಬಂದು ಈ ಫ್ಲೋರ್ ಕ್ಲೀನಿಂಗ್ ಹಾರ್ಪಿಕ್ ಬರೋದಲ್ಲ ಅದನ್ನ ಯೂಸ್ ಮಾಡ್ತೀನಿ. ಸೊ ಅದನ್ನ ಯೂಸ್ ಮಾಡಿ ಸ್ಕ್ರಬ್ಬರ್ನ ಜಸ್ಟ್ ಅಲ್ಲಿ ಇಟ್ಟೆ ಅಷ್ಟೇ ಅದನ್ನೇ ತಗೊಂಡು ಹೋಗುತ್ತೆ. ನಾವೇನು ಇದನ್ನ ತಳ್ಳಾಡೋದು ಬೇಕಾಗಿಲ್ಲ, ಅದೇ ತಾನಾಗಿ ಎಲ್ಲ ಕಡೆನೂ ರೊಟೇಟ್ ಆಗ್ತಾ ಅಂದರೆ ಮೂವ್ ಆಗ್ತಾ ಇರುತ್ತೆ. ಹಾಗೂ ತುಂಬ ನೀಟಾಗಿ ಪ್ರತಿಯೊಂದೂ ಲೈಕ್ ಆ ಕೊಳೆನೆಲ್ಲ ನೀಟಾಗಿ ತೆಗಿಯುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಇವಾಗ ನನ್ನ ಲೈಕ್ ಬಾತ್ರೂಮ್ದು ಟೈಲ್ ಎಷ್ಟು ಚೆನ್ನಾಗಾಗಿದೆ ಅಂತ. ಲೈಕ್ ಆ ಒಂದು ಮಾರ್ಕ್ ವೈಟ್ ಪ್ಯಾಚಸ್ ಆ ಥರ ಎಲ್ಲ ಏನೂ ಇಲ್ಲ. ಮತ್ತು ವಾಶ್ ಬೇಸಿನ್ನ ಕೂಡ ಅದರಿಂದ ಕ್ಲೀನ್ ಮಾಡಿಕೊಂಡೆ. ವಾಶ್ ಬೇಸಿನ್ ಕೂಡ ಕ್ಲೀನ್ ಆಯಿತು. ನಿಧಾನಕ್ಕೆ ನೀವು ಅದನ್ನ ಇಟ್ಕೊಂಡ್ರೆ ಸಾಕು, ಅದಾಗದೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡುತ್ತೆ. ನಾನು ಇವಾಗ ಕಿಟಕಿನ ಕೂಡ ಕ್ಲೀನ್ ಮಾಡ್ಕೊಂಡೆ. ಸೊ ಗೈಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದಂತೂ. ನಂಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಬೆಸ್ಟ್ ಗಿಫ್ಟ್ನ ನನಗೆ ಕೊಟ್ಕೋತಾ ಇರೋದು ಬರ್ಡೇಗೆ ಅಂತ ಅನಿಸಿದೆ. ಬಿಕಾಸ್ ಸೀರಿಯಸ್ಲಿ ಬಾತ್ರೂಮ್ಗಳು ಉಜ್ಜಿದ್ರೆ ಆ ಹೆಣ್ಮಕ್ಳಿಗೆ ಗೊತ್ತು ಎಷ್ಟು ಕೈಯೆಲ್ಲ ನೋವು ಬಂದ್ಬಿಡುತ್ತೆ, ಹಿಂಗೆ ಬಗ್ಗಿ ಸೊಂಟ ಎಲ್ಲ ನೋವು ಬಂದ್ಬಿಡುತ್ತೆ. ಇದು 101% ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ಇದನ್ನ ಬೈ ಮಾಡಿ, ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಇದನ್ನ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ನಂಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಜವಾಗ್ಲೂ ಒಂದು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಬಟ್ ಸಖತ್ತಾಗಿದೆ ಗೈಸ್. ನಾನು ಇದನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಬಂದು ಅಗ್ಯಾರೆದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ. ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಓಕೆನಾ? ಸೊ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಬರೋಣ ಅಂತ ಮತ್ತೆ ನಾನು ಸ್ನಾನ ಕೂಡ ಮಾಡ್ಕೊಂಬಂದೆ. ಅತ್ತ ಕಾಳಿದಾಸ ಇತ್ತರ ವಿಮರ್ಮ ಹಿಂದೆ ಬಂದರು. ಸೀರಮ್ ಹಚ್ಕೋತೀನಿ ಅಷ್ಟೇ. ಸೊ ಈ ಹೇರ್ ಕಟ್ ಬಗ್ಗೆ ಸಾಕಷ್ಟು ಜನ ತುಂಬ ಪಾಸಿಟಿವ್ ಆಗಿ ಹೇಳಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮ್ಗೆ ಹೊಸ ಲುಕ್ ಬಂತು ಅಂತಲೇ ಅನಿಸಿದೆ ಸುಪ್ರಿಯಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವೊಬ್ಬರಿಗೆ ಇಷ್ಟ ಆಗಲಿಲ್ಲ, ಬಟ್ ಅದು ಪ್ರತಿಯೊಬ್ಬರದ್ದು ಪರ್ಸ್ಪೆಕ್ಟಿವ್. ಹಾಗೆ ನಿಮಗೂ ಕೂಡ ಥ್ಯಾಂಕ್ಸ್, ನೀವು ಅಷ್ಟು ಕಷ್ಟಪಟ್ಟು ಮೆಸೇಜ್ ಮಾಡಿದ್ದಕ್ಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ. ಬಟ್ ನನಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆಯಿತು. ಹಾಗೂ ಗೈಸ್ ನಾನು ಕಂಪ್ಲೀಟ್ ಮೇಕಪ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಒಂದು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ. ನನಗೆ ಅದನ್ನು ಕೂಡ ತುಂಬ ಕಾಮೆಂಟ್ ಬರ್ತಾಯಿತ್ತು, ಸುಪ್ರಿಯಾ ನಿಮ್ಮ ಮೇಕಪ್ದು ವ್ಲಾಗ್ನ ಶೇರ್ ಮಾಡಿ, ಲೈಕ್ ಮೇಕಪ್ ಹೇಗೆ ಮಾಡ್ಕೋತೀರಾ, ಯಾವ್ಯಾವ ಸ್ಕಿನ್ ಕೇರ್ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಏನೇನು ಯೂಸ್ ಮಾಡ್ತೀರಾ ಅಂತ ಎಲ್ಲ. ಸೊ ನಾನು ಒಂದಷ್ಟು ತರಿಸಿದ್ದೀನಲ್ವ, ಇನ್ನು ಮುಂದೆ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು, ಲಕ್ಷಿತ್ ಬರುವಂಥ ಟೈಮ್ ಕೂಡ ಆಗಿಬಿಟ್ಟಿತ್ತು. ಬಟ್ ನಾನು ಪರವಾಗಿಲ್ಲ, ನಿಧಾನಕ್ಕಾದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡೋಣ, ತುಂಬ ಹರಿಬರಿಲಿ ಏನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆರಾಮಾಗಿ ಮಾಡ್ತಾಯಿದ್ದೆ. ಸೊ ಇವಾಗ ಫೈನಲಿ ಅಂದರೆ ಬಾಗಿಲೆಲ್ಲ ಅದಕ್ಕೆ ಬೆಳಗ್ಗೆನೇ ತೊಳೆದ್ಬಿಟ್ಟಿತ್ತು. ಬಿಕಾಸ್ ಮಠ ಬಾಗಿಲೆಲ್ಲ ತೊಳೆಯೋದೇನು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ರಂಗೋಲಿ ಹಾಕಬೇಕಾದ್ರೆ ಸುಮ್ಮನೆ ಹೊಸಲು ಒದ್ದೆ ಮಾಡ್ಕೊಂಡು ರಂಗೋಲಿ ಆದರೂ ಹಾಕ್ಬೋದು ಅಂತ ಹೇಳಿಬಿಟ್ಟು. ಸೊ ಒಂದಿಷ್ಟು ಕೆಲಸ ಏನು ಗೊತ್ತಾ, ವೀಡಿಯೋ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ತುಂಬಾ ಲೇಟ್ ಆಗುತ್ತೆ. ಹಾಯ್ ಮಗನೇ, ಅಮ್ಮಂಗೆ ಥ್ಯಾಂಕ್ ಯು. ನನ್ನ ಮಗ ನಂಗೆ ಚಾಕ್ಲೇಟ್ ತಗೊಂಡ್ಬಂದೈತೆ. ಥ್ಯಾಂಕ್ ಯು ಮಗನೇ, ಅಮ್ಮ ಲವ್ ಶು ಕಂದ. ಮಗನೇ ಸಿಬ್ಬ ನೋಡಿದ್ರೆ ಕಿತ್ಕೊಬಿಡ್ತಾನೆ. ಥ್ಯಾಂಕ್ ಯು ನನ್ನ ಮಕ್ಳಿಗೆ, ಥ್ಯಾಂಕ್ ಯು ನನ್ನ ಗಂಡಂಗೆ, ಥ್ಯಾಂಕ್ ಯು. ನಟಿ ಒಳಗೆ ಬಿಚ್ಚೆಲ್ಲ ಚಾಕಿ. ಅಮ್ಮದು
ಆ್ಯಂಡ್ ಗೈಸ್ ರಂಗೋಲಿ ನೋಡಿ ಹೀಗೆ ಬಂದಿದೆ, ಸಖತ್ತಾಗಿದೆ ಅಲ್ವಾ? ನಂಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆ್ಯಂಡ್ ಸೋಬರಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಆಲ್ಮೋಸ್ಟ್ ಇದೇ ರೀತಿಯಾಗಿ ರಂಗೋಲಿ ಹಾಕೋದು ನಮ್ಮ ಮನೆ ಬಾಗಿಲಿಗೆ. ಆ್ಯಂಡ್ ನನಗೊಂದು ಅಭ್ಯಾಸ ಇದೆ, ಏನಪ್ಪ ಅಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನನಗೇನು ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಫಸ್ಟು ಪೂಜೆ ಮಾಡಿಬಿಡ್ಬೇಕು. ಸರಿ ಬಿಡು ಆಮೇಲೆ ಮಾಡೋಣ, ಅಲ್ಲ ಬೆಳಗ್ಗೆನೇ ಮಾಡಬೇಕು ಅಥವಾ ಸಂಜೆನೇ ಮಾಡಬೇಕು ಆ ಥರ ಇಲ್ಲ. ನಾನು ಯಾವಾಗ ಸ್ನಾನ ಮಾಡ್ಕೊಬರ್ತೀನೋ ಆ ತಕ್ಷಣ ನಾನು ಫಸ್ಟು ಪೂಜೆ ಮಾಡಿಬಿಡ್ಬೇಕು. ಆವಾಗಲೇ ಒಂಥರ ಸಮಾಧಾನ ನನಗೆ ಮನಸ್ಸಿಗೆ. ಸೊ ಇವಾಗ ಹೂವೆಲ್ಲ ತೆಗ್ದಾಕ್ಬಿಟ್ಟು ನೀಟಾಗಿ ಮತ್ತು ಹೂವನ್ನ ಮುಡಿಸ್ಬಿಟ್ಟು, ನನಗೆ ಈ ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಹೂವನ್ನ ಮುಡ್ಸೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಮತ್ತು ವೈಟ್ ಮತ್ತು ಗ್ರೀನಲ್ಲಿ ಏನಪ್ಪ ಅಂದರೆ ಅದೊಂಥರ ಎಲೆ ಬರುತ್ತೆ, ತುಂಬ ಘಮ ಘಮ ಅನ್ನುತ್ತೆ ನೋಡಿ, ಆ ಎಲೆದು ಸಖತ್ತಾಗಿರುತ್ತೆ ಕಾಂಬಿನೇಷನ್. ಈ ಥರ ಮುಡ್ಸೋದಕ್ಕೆ ಇಷ್ಟ. ಆ್ಯಂಡ್ ನಮ್ಮ ದೇವ್ರ ಮನೆ ಅಂತೂ ನೋಡ್ಬೋದು ಏನಂತರ ಮಿಂಚ್ತೈತೆ, ಸಖತ್ತಾಗಿ ಕಾಣಿಸ್ತೈತೆ. ಆ್ಯಂಡ್ ಅದು ಯಾವ ಒಂದು ಕಾಯಿ ಅಂತ ಅನ್ಕೋಬೋದು ನೀವು ಬಟ್ಲಲ್ಲಿ ಇಟ್ಟಿರೋದು. ಸೊ ಅದು ಬಂದು ವೈಭವ ಲಕ್ಷ್ಮಿ ಪೂಜೆ ಏನು ಮಾಡ್ತಾ ಇದ್ದೀನಲ್ವ ನಾನು, ಸೊ ಆ ಕಾಯಿನ ಕೂಡ ಒಂದು ನೀರಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಸೊ ಹಾಗೆ ಅದನ್ನು ಕೂಡ ಪೂಜೆ ಮಾಡ್ತೀನಿ. ಮತ್ತು ನನಗೆ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಯಾಕೆ ನೀವು ಮಣ್ಣಿನ ದೀಪ ಹಚ್ತೀರಾ ಅಂತ. ಸೊ ಮಣ್ಣಿನ ದೀಪ ಬಂದು ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ಪುನೀತ್ ಅವರ ರಾಶಿ ಪ್ರಕಾರ ಮಣ್ಣಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಮಣ್ಣಿನ ದೀಪನ ಹಚ್ತೀನಿ. ಆ್ಯಂಡ್ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ರೆಡಿ ಆದೆ. ಓಕೆ ಗೈಸ್, ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ತಿಂತಾ ಇದ್ದೀನಿ. ಆಲ್ರೆಡಿ ಟೈಮ್ ಕರೆಕ್ಟಾಗಿ 1 ಗಂಟೆ ಆಯಿತು. ಬೋಧೆ ದಿವಸ ಇಷ್ಟು ಬೇಗ ತಿಂಡಿ ತಿಂತಾ ಇದ್ದೀನಿ. ಬಟ್ ಬೆಳಗ್ಗೆ ಚಪಾತಿ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡ್ದಿದ್ನಲ್ಲ, ಸೊ ಅದರಿಂದ ಸ್ವಲ್ಪ ಶಕ್ತಿ ಇದೆ. ಸೊ ಎಸ್, ಇವಾಗ ಪುನೀತ್ ಮಾಡಿರೋಂಥ ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಗೈಸ್, ಸ್ವಲ್ಪ ಖಾರ ಇರ್ಬೇಕಿತ್ತು ಅಷ್ಟೇ, ಬಟ್ ಎಲ್ಲಾನು ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಪ್ರಾಪರ್ ಆಗಿ ಹಾಕಿದ್ದಾರೆ. ಎಲ್ಲ ಹಾಕ್ದೆ ಆಮೇಲೆ ತಗೊಳ್ಳೋಣ. ತುಂಬಾ ಚೆನ್ನಾಗಿದೆ. ಅಂಡ್ ಸಿಂಬಾಗ್ ಮಾಡ್ಬೇಕಾದ್ರೆ ಒಂದು ಚಪಾತಿ ಎಕ್ಸ್ಟ್ರಾ ಆಗಿತ್ತು, ಸೊ ಚಪಾತಿ. ಬನ್ನಿ ಇವಾಗ ಫಸ್ಟ್ ಹೊಟ್ಟೆ ಸಕ್ಕತ್ ಹಸಿತಿದೆ, ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತೀನಿ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ಮಮ್ಮಿ ವಿಡಿಯೋ ಕಾಲ್ ಮಾಡಿದ್ರು. ಸೊ ಮಮ್ಮಿ ಇರಲಿಲ್ಲ, ಕುಣಿಗಲ್ಗೆ ಹೋಗಿದ್ರು, ಹಬ್ಬ ಇತ್ತು ಅಂತ ಅತ್ತೆ ಮನೇಲಿ. ಸೊ ಅಲ್ಲಿ ಕೂಡ ಎಲ್ಲರೂ ಕೂಡ ಫೋನ್ ಮಾಡಿ ವಿಶ್ ಮಾಡಿದ್ರು. ಹಾಗೆ ಮಮ್ಮಿ ಜೊತೆ ಮಾತಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ